ಹಾಯ್ ಎಲ್ಲರಿಗೂ. ಓಕೆ, ಹೇಗೂ ಹಬ್ಬ ಎಲ್ಲ ಬರ್ತಾ ಉಂಟು. ಕರ್ಜಿಕಾಯಿ ಎಲ್ಲ ಗೌರಿ ಗಣೇಶ ಹಬ್ಬಕ್ಕೆ ಮಾಡ್ತಾರೆ ಎಲ್ಲರೂ. ಹಾಗಾಗಿ ಇವತ್ತು ನಾನು ಕರ್ಜಿಕಾಯಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇದ್ದೀನಿ. ಓಕೆ, ಬನ್ನಿ ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ. ಇಲ್ಲಿ ಬಿಳಿ ಎಳ್ಳು ತೊಗೊಂಡಿದ್ದೀವಿ, ಒಂದು ಅರ್ಧ ಕಪ್ಪಷ್ಟು. ಆಮೇಲೆ ಪುಟಾಣಿ ಕಡಲೆ ಈ ಕಪ್ಪಲ್ಲಿ ಒಂದು 3/4 ಕಪ್ಪಷ್ಟು ತೊಗೊಂಡಿದ್ದೀವಿ. ನೆಕ್ಸ್ಟ್ ಇದು ಕ್ಯಾಶ್ಯೂ ನೆಟ್, ಗೋಡಂಬಿ ಹೇಳ್ತೀವಿ ನೋಡಿ, ಈ ರೀತಿ ಪೀಸ್ ಮಾಡಿದ್ದು ತೊಗೊಂಡಿದ್ದೀವಿ. ಬೇಬಿ ಕ್ಯಾಶ್ಯೂ ನೆಟ್ ಅಂತ ಹೇಳ್ತಾರೆ ಇದಕ್ಕೆ. ತೆಂಗಿನಕಾಯಿ, ಒಂದು ತೆಂಗಿನಕಾಯಿ ನಾವಿಲ್ಲಿ ಪೂರ್ತಿಯಾಗಿ ಹಾಕಿದ್ದೀವಿ. ನಿಜವಾಗ್ಲೂ ಕೊಬ್ಬರಿ ಯೂಸ್ ಮಾಡ್ತಾರೆ, ಆದರೆ ನಮ್ಮ ಹತ್ರ ಕೊಬ್ಬರಿ ಇಲ್ಲ. ನಿಮ್ಮ ಹತ್ರ ಕೊಬ್ಬರಿ ಇದೆ ಆದರೆ ನೀವು ಕೊಬ್ಬರಿನೇ ತುರಿದು ಹಾಕಿದರೆ ತುಂಬ ಬೆಸ್ಟ್. ಕೊಬ್ಬರಿ ಇಲ್ಲದ ಫ್ರೆಶ್ ತೆಂಗಿನಕಾಯಿ ಕೂಡ ಯೂಸ್ ಮಾಡ್ಬೋದು. ಸ್ವಲ್ಪ ಏಲಕ್ಕಿ ಪೌಡರ್, ಇಲ್ಲಿ ಒಂದು 2 ಕಪ್ಪಷ್ಟು ನಾವು ಮೈದಾ ಹುಡಿ ಕೂಡ ತಗೊಂಡಿದ್ದೀವಿ. ಆಮೇಲೆ ಸಕ್ಕರೆ, ಒಂದು 2 ಕಪ್ಪಷ್ಟು ಸಕ್ಕರೆ. ಇವಾಗ ಫಸ್ಟಿಗೆ ಈ ಮೂರನ್ನು ನಾವು ಫ್ರೈ ಮಾಡೋಣ ಒಂದೊಂದಾಗಿ. ಇಲ್ಲಿ ನಾನು ಮೊದಲು ಬಿಳಿ ಎಳ್ಳುವನ್ನು ಫ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಇದರ ಕಲರ್ ಚೇಂಜ್ ಆಗೋವರೆಗೂ ಪಟಪಟ ಅಂತ ಅನ್ನುತ್ತೆ ನೋಡಿ, ಅಷ್ಟರವರೆಗೆ ಇದನ್ನು ನಾವು ಫ್ರೈ ಮಾಡೋಣ. ಓಕೆ, ಸಕ್ಕರೆ ಹಾಗೂ ಪುಟಾಣಿ ಕಡಲೆ ಹುಡಿ ಮಾಡ್ಲಿಕ್ಕೆ ಉಂಟಿಲ್ಲಿ. ಇದಂದ್ರೆ ತುಂಬಾ ನೈಸ್ ಆಗಿ ಹುಡಿ ಮಾಡ್ಲಿಕ್ಕಿಲ್ಲ. ಓಕೆ, ಇವಾಗ ನೋಡಿ ಒಂದೊಂದಾಗಿ ಡ್ಯಾನ್ಸ್ ಮಾಡ್ತಾ ಉಂಟು ಇದರಲ್ಲಿ. ಈ ರೀತಿ ಡ್ಯಾನ್ಸ್ ಮಾಡಬೇಕು ಎಲ್ಲನೂ. ಓಕೆ, ಕಡಲೆ ಹಿಟ್ಟು, ಯಾವುದು ಪುಟಾಣಿ ಕಡಲೆ ಹಿಟ್ಟು ಕೂಡ ಹಾಕಿದ್ವಿ. ಇವಾಗ ಇದು ಎಳ್ಳು ಕೂಡ ಫ್ರೈ ಮಾಡಿದ್ದು ಹಾಕ್ತಾ ಇದ್ವಿ. ಸಕ್ಕರೆ ಕೂಡ ಹುಡಿ ಮಾಡ್ಲಿಕ್ಕೆ ಉಂಟು. ಸಣ್ಣ ಮಿಕ್ಸಿ ಜಾರಲ್ಲಿ ಹಾಕಿ 2 ರೌಂಡ್ ತಿರುಗಿಸಿದ್ರೆ ಸಾಕು. ಕ್ಯಾಶ್ಯೂ ನಟ್ ಹಾಕೋಣ. ಸಕ್ಕರೆ ಹುಡಿಯನ್ನು ಕೂಡ ಅದಕ್ಕೆ ಈಗ ಆ್ಯಡ್ ಮಾಡೋಣ. ಏಲಕ್ಕಿ ಪೌಡರ್ 1 ಚಮಚ ನೋಡಿ. ಇದು ಕೂಡ ಇವಾಗ ಚೆನ್ನಾಗಿ ಕೆಂಪಾಗಿ ಫ್ರೈ ಆಯಿತು. ಇದನ್ನು ಕೂಡ ಆ್ಯಡ್ ಮಾಡೋಣ. ಇವಾಗ ತೆಂಗಿನಕಾಯಿಯನ್ನು ಕೂಡ ಫ್ರೈ ಮಾಡೋಣ. ಓಕೆ, ಇದು ಇಲ್ಲಿ ಕೊಬ್ಬರಿ ಹಾಕಿದರೆ ನೀವು ಫ್ರೈ ಮಾಡಬೇಕಂತಿಲ್ಲ, ಡೈರೆಕ್ಟಾಗಿ ಹಾಕಿದರೆ ಆಯಿತು. ಹಸಿ ತೆಂಗಿನಕಾಯಿ ಯೂಸ್ ಮಾಡಿದ್ರಿಂದ ನಾವು ಸ್ವಲ್ಪ ಫ್ರೈ ಮಾಡಿ ಹಾಕ್ತೀವಿ. ಇದರಿಂದ ಸ್ವಲ್ಪ ಲಾಂಗ್ ಟೈಮ್ ತನಕ ಬರುತ್ತೆ, ಬೇಗನೆ ಹಾಳಾಗೋದಿಲ್ಲ. ಹಾಂ, ಕೊಬ್ಬರಿ ಜಾಸ್ತಿ ಬೇಕಿದ್ರೂ ನೀವು ಹಾಕ್ಬೋದು, ಇಷ್ಟೇ ಹಾಕಬೇಕಂತ ಏನಿಲ್ಲ. ಓಕೆ, ಇವಾಗ ಮೈದಾ ಹಿಟ್ಟು ನಾವು ಕಲಸೋಣ. ಆದರೆ ಗಟ್ಟಿಯಾಗಿ ಹಿಟ್ಟು ಬರಬೇಕು, ಸಾಫ್ಟಾಗಿ ಬರಬಾರ್ದು. ಟೈಟ್ ಆದ ಡೋ ಬೇಕು ಇಲ್ಲಿ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ನೀವು ಕಲಿಸ್ಬೇಕಾಗುತ್ತೆ. ಸಾಫ್ಟ್ ಮಾತ್ರ ಮಾಡಲಿಕ್ಕೆ ಹೋಗಬೇಡಿ, ಆಮೇಲೆ ಕಷ್ಟ ಆಗುತ್ತೆ. ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಇವಾಗ ಲಾಸ್ಟಿಗೆ ಇನ್ನೂ ಕೂಡ ಇದನ್ನು ಚೆನ್ನಾಗಿ ನಾವು ಈ ರೀತಿ ಮಿಕ್ಸ್ ಮಾಡಬೇಕು. ಗಟ್ಟಿ ಹಿಟ್ಟು ನೋಡಿ, ಈ ರೀತಿ ಗಟ್ಟಿಯಾದ ಹಿಟ್ಟು ಬೇಕು. ಓಕೆ, ಇವಾಗ ಇದು ಕಂಪ್ಲೀಟ್ ಆಗಿ ಡ್ರೈ ಆಯಿತು ನೋಡಿ. ಇವಾಗ ಇದು ಬಿಸಿ ಉಂಟು, ಇದಕ್ಕೆ ಮಿಕ್ಸ್ ಮಾಡಬೇಡಿ. ಯಾಕೆಂದರೆ ಸಕ್ಕರೆ ಉಂಟಲ್ವ ಇದರಲ್ಲಿ, ಸಕ್ಕರೆ ಮತ್ತೆ ಕರಗುತ್ತೆ, ಅಂಟಾಗುತ್ತೆ. ಅದಕ್ಕೆ ಸ್ವಲ್ಪ ತಣ್ಣಗಾಗಲಿ, ತೆಂಗಿನಕಾಯಿ ಸ್ವಲ್ಪ ತಣ್ಣಗಾಗಲಿ, ಆಮೇಲೆ ಹಾಕೋಣ. ಓಕೆ ನೋಡಿ, ಟೈಟ್ ಆದ ಡೋ ಇವಾಗ ರೆಡಿಯಾಗಿದೆ. ಇದನ್ನೊಂದು 10 ನಿಮಿಷ ನಾವು ಮುಚ್ಚಿಡೋಣ. ತಣ್ಣಗಾಯ್ತಾ? ಓಕೆ, ತಣ್ಣಗಾದ್ಮೇಲೆ ಇದನ್ನು ಕೂಡ ಇದಕ್ಕೇನೆ ಆ್ಯಡ್ ಮಾಡೋಣ. ಓಕೆ, ಇವಾಗ ಹಿಟ್ಟು ರೆಡಿಯಾಗಿದೆ. ಒಂದೊಂದು ಸಣ್ಣ ಸಣ್ಣ ಉಂಡೆ ತೆಗೆದು ಇದನ್ನು ನಾವು ಲಟ್ಟಿಸೋಣ. ಪೂರಿ ಎಲ್ಲ ಯಾವ ರೀತಿ ಮಾಡ್ತೀವಿ ನೋಡಿ, ಸೇಮ್. ಅದೇ ಹಿಟ್ಟು ಗಟ್ಟಿ ಇರಬೇಕು ಹಿಟ್ಟು, ಮತ್ತೆ ಚೆನ್ನಾಗೆಲ್ಲ ಇದಾಗಿರುತ್ತೆ. ಗಟ್ಟಿ ಇದ್ರೆ ಮಾತ್ರ ಅದು ಕ್ರಿಸ್ಪಿಯಾಗಿ ನಿಮಗೆ ಮಾಡಿ ಲಟ್ಟಿಸ್ಲಿಕ್ಕೆ ಈಸಿ ಆಗುತ್ತೆ ಬೇಗ. ಮತ್ತೆ ತೆಳುವಾಗಿರ್ಬೇಕು ಹಿಟ್ಟು, ಗೊತ್ತದು ಫುಲ್ಲು ತೆಳು ಇರುತ್ತೆ. ಓಕೆ, ಸಣ್ಣ ಸಣ್ಣ ಉಂಡೆಯನ್ನು ತೆಗೀರಿ. ಈ ರೀತಿ ಸ್ವಲ್ಪ ಒಣ ಹಿಟ್ಟನ್ನು ಹಾಕೋಣ, ಹಾಗೂ ತೆಳುವಾಗಿ ಲಟ್ಟಿಸೋಣ. ಆದಷ್ಟು ತೆಳುವಾಗಿ ಲಟ್ಟಿಸಿ. ಒಬ್ಬರದ್ದು ಒಂದೊಂದು ಸ್ಟೈಲ್ ಇರುತ್ತೆ. ಕೆಲವರು ದೊಡ್ಡದಾಗಿ ಚಪಾತಿ ಮಾಡಿ ರೌಂಡ್ ಆಗಿ ಕಟ್ ಮಾಡ್ತಾರೆ, ಅಥವಾ ಕೆಲವರು ಈ ರೀತಿ ಮಾಡ್ತಾರೆ. ಆದಷ್ಟು ಒಣ ಹಿಟ್ಟು ಸ್ವಲ್ಪ ಕಮ್ಮಿನೇ ಹಾಕಿ. ಹಿಟ್ಟು ತುಂಬ ಟೈಟ್ ಇರುತ್ತಲ್ವ, ಕರೆಕ್ಟಾಗಿ ಬರುತ್ತೆ ನೋಡಿ. ಹೀಗೆ ಇಷ್ಟು ತೆಳುವಾಗಿ ಬಂದರೆ ಸಾಕು.
ನೋಡಿ ಈ ರೀತಿ ತೆಳುವಾಗಿ ಬಂದರೆ ಸಾಕು. ಥರ ಹಾಕ್ತೀನಲ್ವೇ ಇದಕ್ಕೆ ಸುತ್ತ ಸ್ವಲ್ಪ ತ್ಯಾವ ಮಾಡಬೇಕು, ಅದು ಅಂಟ್ಕೊಳ್ಳಿಕ್ಕೆ ಇದಾಗುತ್ತೆ. ಇವಾಗ ಹೂರಣವನ್ನು ಒಳಗಡೆ ಹಾಕೋಣ, ಆಮೇಲೆ ಫೋಲ್ಡ್ ಮಾಡೋಣ. ಗ್ಯಾಪ್ ಬಿಡಬಾರ್ದು, ಎರಡದನ್ನು ಕವರ್ ಆಗ್ಬೇಕು. ಅವಾಗ ಎಣ್ಣೆಗೆ ಬಿಟ್ಟಾಗ ಕರೆಕ್ಟ್ ಆಗಲ್ಲ, ಇಲ್ಲ ಅಂದ್ರೆ ಓಪನ್ ಆಗುತ್ತೆ. ಓಕೆ, ಫಸ್ಟಿಗೆ ರೌಂಡ್ ಆಗಿ ನೀರನ್ನು ಹಾಕೋಣ ಅಂಟ್ಲಿಕ್ಕೆ. 1 ಚಮಚದಷ್ಟು ಹೂರಣವನ್ನು ಒಳಗೆ ಹಾಕೋಣ. ಇವಾಗ ಫೋಲ್ಡ್ ಮಾಡುವಾಗ ಸ್ವಲ್ಪ ಗ್ಯಾಪನ್ನು ಬಿಟ್ಟು ಫೋಲ್ಡ್ ಮಾಡಿ. ನೋಡಿ ನೋಡಿ, ಇಲ್ಲಿ ಗ್ಯಾಪನ್ನು ಬಿಟ್ಟು ಇಲ್ಲಿ ಫೋಲ್ಡ್ ಮಾಡಿ ಸರಿಯಾಗಿ ಅಂಟಿಸಿ. ಆಮೇಲೆ ಈ ಉಳಿದ ಹಿಟ್ಟಿದೆ ನೋಡಿ, ಇದನ್ನು ಇದರ ಮೇಲಿಂದ ಡಿಸೈನ್ ಕೊಟ್ಟರೆ ಆಯ್ತು. ನೋಡಿ ಹೀಗೆ ಮಾಡಿದರೆ ಆಯಿತು. ಕರೆಕ್ಟಾಗಿ ಮಾತ್ರ ಅಂಟಿಸಬೇಕು, ಚೂರು ಕೂಡ ಗ್ಯಾಪ್ ಇರಬಾರ್ದು, ಇಲ್ದಿದ್ರೆ ಎಣ್ಣೆ ಎಲ್ಲ ಒಳಗೋಗುತ್ತೆ. तेल कर दो। ಓಕೆ ನೋಡಿ, ಕರ್ಜಿಕಾಯಿ ರೆಡಿ. ಏನು ತಿಂದರೆ ಆಯಿತು, ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಾಗಿದೆ. ನೀವು ಕೂಡ ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ. ನಾನು ಇವಾಗ ಒಂದು ಕಟ್ ಮಾಡಿ ಕೂಡ ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಈ ರೀತಿ ಮಸಾಲ ಅಂತ ಹೂರಣಲ್ಲ, ಇದರೊಳಗೆ ಹಾಕಿ ನೀವು ಮಾಡಿ. ಓಕೆ, ನೋಡಿ ಸೂಪರಾಗಿ ಬಂದಿದೆ, ಕ್ರಿಸ್ಪಿಯಾಗಿ ಬಂದಿದೆ. ತೆಳುವಾಗಿ ಲಾಟಿದ್ದು ನಾವು, ಹಾಗಾಗಿ ಬೇಗನೂ ಫ್ರೈ ಆಗುತ್ತೆ ಹಾಗೂ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಎಣ್ಣೆ ಕೂಡ ಎಳೆದಿಲ್ಲ, ತುಂಬ ಚೆನ್ನಾಗಿದೆ. ಒಮ್ಮೆಲೆ ಈ ರೀತಿ ನೀವು ಮಸಾಲ ಎಲ್ಲ ಬೇರೆ ಮಾಡೋದಾದರೂ ಅದನ್ನು ಕೂಡ ನೀವು ಒಳಗಡೆ ಹಾಕ್ಬೋದು. ಓಕೆ, ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂತಂದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.